ಇವತ್ತು ಇಡೀ ನಾನು ದಾವಣಗೆರೆ ಎಲೆಕ್ಷನ್ಗೆ ಹೋಗಿದ್ದೆ. ಎಷ್ಟು ಜನ ಖುಷಿಪಟ್ಟರು ಅಂತ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಭಾಳಷ್ಟು ಶ್ಲಾಘನೀಯವಾದಂಥ ಮಾತುಗಳು ಕೇಳಿಕೊಂಡು ಅದರಂತೆ ಇನ್ನು ಮುಂದಿನ ಒಳ್ಳೆ ಕಾರ್ಯಕ್ರಮ ಕೊಡಿ ಅನ್ನೋದನ್ನು ನಾವು ಪಕ್ಷದಲ್ಲಿ ಪಾರ್ಟಿಲಿ ಕೇಳ್ತಾ ಇದ್ದೀವಿ. ಸೊ ಅದನ್ನು ನಿರ್ವಹಣಾ ವ್ಯವಸ್ಥೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಈಗ ಅದು ನಾವು ಕರೆಕ್ಟಾಗಿ ಯಾರು ನಿಮ್ಗೆ ಹೇಳ್ತಾ ಇಲ್ಲ. ಒಂದು ಅವರು ಪೋಲಿಯೋ ಲಿಂಬ್ ಹೆಲ್ತ್ ವೈಸ್ ನಾನು ಹೇಳ್ತೀನಿ ಆ್ಯಸ್ ಅ ಡಾಕ್ಟರ್, ಅವ್ರಿಗೆ ಒಂದು ಪೋಲಿಯೋ ಲಿಂಬ್ ಇರ್ದಿದ್ದರಿಂದ ಬಲಗಾಲು ಪ್ರೆಷರ್ ಜಾಸ್ತಿಯಾಗಿ ಆಸ್ಟಿಯೋಆರ್ಥರೈಟಿಸ್ ಆಗಿತ್ತು, ನೀ ಜಾಯಿಂಟು. ಅದನ್ನು ಭಾಳ ದಿನದಿಂದ ಅವರು ನೈ ಪೇನ್ ಇದ್ದಿದ್ದನ್ನು ಏನು ಮಾಡೋದು ಅಂತ ಸಜೆಷನ್ ಕೇಳಿದಾಗ 3-4 ಕಡೆ ಹೋಗಿದ್ದಾಗ ಅವ್ರಿಗೆ ಸರ್ಜರಿ ಮಾಡ್ಕೋಬೇಕು ಅಂತ ಅಡ್ವೈಸ್ ಮಾಡಿದ್ರು, ನೀ ರೀಪ್ಲೇಸ್ಮೆಂಟು. ನನ್ನೂ ಸಹ ಭೇಟಿ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಸಲಹೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಾನೊಂದು ಸ್ವಲ್ಪ ಡಿಲೇ ನೋಡೋಣ ಅಂತಲೂ ಹೇಳಿದ್ದೆ. ಅಷ್ಟರಲ್ಲಿ ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಸರ್ಜರಿ ಮಾಡಿಸ್ಕೊಂಡಿದ್ದಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರು ಸರ್ಜರಿ ಮಾಡಿಸ್ಕೊಂಡ ನಂತರ 2 ದಿನ ಚೆನ್ನಾಗಿದ್ದರು, 2 ಡೇಸು. ಅದು ನಂತರ ಸಡನ್ನಾಗಿ ಆಕ್ಸಿಜನ್ ಸ್ಯಾಚುರೇಷನ್ನು ಕಡಿಮೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಆಕ್ಸಿಜನ್ ಕೊಡೋಂಥ ಸಂದರ್ಭದಲ್ಲಿ ಒಂದು 6 ಗಂಟೆ ಆದರೂ ಅವ್ರ ಆಕ್ಸಿಜನ್ ರಿಕವರಿ ನಾರ್ಮಲ್ ಸ್ಟೇಜಿಗೆ ಬರದೇ ವೆಂಟಿಲೇಟ್ರಿಗೆ ಹಾಕಿದ್ರು. ವೆಂಟಿಲೇಟ್ರಲ್ಲಿ ಅವರು ಒಂದಿನ ಎಲ್ಲ ನೋಡಿ ಅದು ಎಲ್ಲೋ ಒಂದು ಕಡೆ ವೆಂಟಿಲೇಟ್ರಲ್ಲೂ ಅವರು ಕೆಪಾಸಿಟಿ ಆಫ್ ಆಕ್ಸಿಜನ್ನು ಅಷ್ಟು ರೀಚ್ ಆಗಲಿಲ್ಲ ಅಂದ ತಕ್ಷಣವೇ ಎಕ್ಮೋ ಅಂತ ಮಿಷಿನ್ ಬರುತ್ತೆ, ಅದು ಆರ್ಟಿಫಿಷಿಯಲ್ ಲಂಗು ಮತ್ತು ಹಾರ್ಟನ್ನ ಸಪೋರ್ಟ್ ಮಾಡೋಂಥ ಮಿಷಿನ್ ಅದು. ಸೊ ಹಾರ್ಟು ಮತ್ತು ಲಂಗನ್ನು ಬೈಪಾಸ್ ಮಾಡೋಂಥ ಮಿಷಿನ್ ಹಾಕಿ ಸುಮಾರು ಇವತ್ತು 4 ವಾರ ಆಗಿದೆ. ಚೇತರಿಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಇವತ್ತಿನ ದಿನ ಡಯಾಗ್ನೋಸಿಸ್ ಅಂದರೆ ARDS ಅಂತ ಒಂದು ಲಂಗಲ್ಲಿ ಒಂದು ಕಾಯಿಲೆ ಬರುತ್ತೆ, ಇನ್ಫೆಕ್ಷನ್. ಅದು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಅಂತಾರೆ, ಅಕ್ಯೂಟು. ಅದಾಗಿ ಲಂಗ್ಸು ಫೈಬ್ರೋಸಿಸ್ ಆಗಿದೆ. ಸೊ ಹಾಗಾಗಿ ಅವರು ಚೇತರಿಕೆ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಆಗಬೇಕಾಗಿರೋಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅಷ್ಟು ಆಗದೇ ಇರೋಂಥದ್ದನ್ನು ಒಂದು ಸ್ವಲ್ಪ ಕಳವಳ ಇದೆ. ಮುಂದಿನ ಇನ್ನು ಸ್ವಲ್ಪ ದಿನದಲ್ಲಿ ಆಗಬೇಕು ಅನ್ನೋದನ್ನು ನಾವು ಸಹ ಅಪೇಕ್ಷೆ ಪಡ್ತಾ ಇದ್ದೇವೆ. ಅವರು ಸ್ಥಿತಿ ಗಂಭೀರವಾಗಿದೆ.